ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಹಾಗಾದ್ರೆ ನೀವು ಹಲವಾರು ಸಂದರ್ಭಗಳಲ್ಲಿ ಹಲವಾರು ವೇದಿಕೆಗಳಲ್ಲಿ ಒಂದು ಉಲ್ಲೇಖ ಮಾಡಿದ್ದೀರಿ, ಜನರ ಋಣ ತೀರಿಸುವಂತ ಜವಾಬ್ದಾರಿ ನನ್ನದು ಅಂತ ಹೇಳಿ. 2.25 ವರ್ಷ ಆಯ್ತು, ಇನ್ನು ಉಳಿದಿರೋ ಅವಧಿಯಲ್ಲಿ ಯಾವ ರೀತಿ ಋಣ ತೀರಿಸೋದಕ್ಕೆ ಸಾಧ್ಯ ಆಗತ್ತೆ? ನೋಡಿ, ನಾವು ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. ಐ ಡಿಂಟ್ ಹ್ಯಾವ್ ಎನಿ ಗಾಡ್ ಫಾದರ್ ಇನ್ ಮೈ ಪೊಲಿಟಿಕಲ್ ಲೈಫ್ ಆರ್ ಪರ್ಸನಲ್ ಲೈಫ್. ನಾನು ದೊಡ್ಡ ಗುತ್ತಿನ ಮನೆಯಲ್ಲ, ನಾನು ಜನಸಾಮಾನ್ಯ ಕುಟುಂಬ ಬಂದಿರ್ತಕ್ಕಂಥ. ಹಾಗಾಗಿ ನನಗೆ ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ. ತುಂಬಾ ಸ್ಟ್ರಗಲ್ ಮಾಡಿದ್ದೇನೆ ಲೈಫ್ ಅಲ್ಲಿ. ಜನ ಒಂದು ಅವಕಾಶ ಕೊಟ್ಟರು, ಹೋದಲ್ಲೆಲ್ಲ ಹೇಳ್ತೇನೆ, ಖಂಡಿತ ಅವಕಾಶ ಸಿಕ್ಕಿದ್ರೆ ನಿಮ್ಮ ಋಣ ತೀರಿಸ್ತೇನೆ ಎನ್ನುವಂತ ಮಾತನ್ನು ನಾನು ಹೇಳ್ತಾ ಬಂದಿದ್ದೀನಿ. ಹಾಗಾಗಿ ಸಂಕಲ್ಪ ಮಾಡಿದ್ದೇನೆ, ನಡೆಸ್ಕೊಡುವಂತ ಕೆಲಸವನ್ನು ನಮ್ಮ ಆ ದೇವರೇ ಮಾಡಿ ಕೊಡ್ಬೇಕು. ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ, ಬೇರೆ ಏನು ಅಗತ್ಯ ಇಲ್ಲ. ನನಗೆ ಭಗವಂತ ಒಂದು ಮಿನಿಮಮ್, ನಾನೇನು ಆಗಾರ್ಭ ಶ್ರೀಮಂತ ಅಲ್ಲ, ಬದುಕೋದಕ್ಕೆ ಮಿನಿಮಮ್ ಕಂಫರ್ಟ್ ಅನ್ನು ಭಗವಂತ ಕೊಟ್ಟಿದ್ದಾನೆ. ರಾಜಕೀಯದಲ್ಲಿ ನನಗೆ ಏನು ಆಗ್ಬೇಕಾಗಿಲ್ಲ, ನನಗೆ 2 ಗಂಡು ಮಕ್ಕಳಿದ್ದಾರೆ, ಅವ್ರವ್ರ ದಾರಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಏನು ಇದ್ರೂ ಈ ಜನರ ಋಣ ತೀರಿಸುವಂತ ಒಂದು ಆ ಜವಾಬ್ದಾರಿ ಇದ್ರೆ ಬಿಟ್ರೆ ನನಗೆ ಬೇರೆ ಏನು ರಾಜಕೀಯದಲ್ಲಿ ಆಸೆ ಆಕಾಂಕ್ಷೆ ಇಲ್ಲ.